ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದು ಸುಂದರ್ಬನ್ ಕಾಡಲ್ಲಿ ನಡೆದ ಒಂದು ಕತೆ. ಚಿಂಟು ಪಕ್ಷಿ ಹಗಲಿಡೀ ಕಷ್ಟಪಟ್ಟು ಆಹಾರನ ಹುಡುಕಿ ಸಂಜೆ ಆಗಿರೋದ್ರಿಂದ ಬೇಗ ತನ್ನ ಮನೆ ಕಡೆಗೆ ಹೊರಟಿದ್ಲು. ಆದರೆ ಅವಳಿಗೆ ಗೊತ್ತಿರಲಿಲ್ಲ ಅವಳನ್ನು ಬಹಳ ಸಮಯದಿಂದ ಒಂದು ಹದ್ದು ಗಮನಿಸ್ತಿತ್ತು ಅಂತ. ಹೋ, ಇವತ್ತು ನನ್ನ ಕೈಗೆ ಸಿಕ್ಕಾಕೊಂಡೆ ನೀನು. ನನ್ನ ಹೊಟ್ಟೆ ತುಂಬಾನೇ ಹಸಿವಾಗಿದೆ, ಇದನ್ನ ಬಿಡಬಾರ್ದು ಅಂತ ಯೋಚಿಸಿದ ಕ್ರೂರ ಹದ್ದು ಸದ್ದಿಲ್ಲದಂತೆ ಚಿಂಟುನ ಹಿಂಬಾಲಿಸೋಕೆ ಶುರು ಮಾಡ್ತು. ಚಿಂಟುಗೂ ಸ್ವಲ್ಪ ಸಮಯದ ನಂತರ ತನ್ನನ್ನು ಯಾರೋ ಹಿಂಬಾಲಿಸ್ತಿದ್ದಾರೆ ಅಂತ ಗೊತ್ತಾಗಿ ಬೇಗ ತನ್ನ ಗೂಡನ್ನು ಸೇರ್ಕೊಂಡ್ಲು. ಹಾಗೂ ತನ್ನ ಮಗಳ ಜೊತೆ, ಪುಟ್ಟ, ನಾನು ಇವತ್ತು ಬರಬೇಕಾದ್ರೆ ಯಾರೋ ನನ್ನನ್ನು ಹಿಂಬಾಲಿಸಿದ ಹಾಗಾಯಿತು. ಯಾರು ಅಂತ ಗೊತ್ತಿಲ್ಲ. ನೀನು ಎಲ್ಲೂ ಹೊರಗಡೆ ಹೋಗಬೇಡ, ಇದು ಸುರಕ್ಷಿತವಾದ ಪ್ರದೇಶ ಅಲ್ಲ ಅಂತ ಬುದ್ಧಿ ಹೇಳಿದ್ಲು. ರಾತ್ರಿ ಕಳೆದು ಬೆಳಗಾಯಿತು. ಆದರೂ ಕೂಡ ಆ ಕ್ರೂರ ಹದ್ದು ಮಾತ್ರ ಅಲ್ಲಿಂದ ಹೋಗಿರಲಿಲ್ಲ. ಚಿಂಟು ಹೊರಗಡೆ ಖಂಡಿತ ಬಂದೇ ಬರುತ್ತೆ ಅಂತ ಹೊಂಚಾಕಿ ಕಾದ್ಕೊಳ್ತಿತ್ತು. ಚಿಂಟು ತನ್ನ ಮರಿನ ಮಲಗಿಸಿ ಅಂದಿನ ಆಹಾರವನ್ನು ಹುಡುಕಲು ಮನೆಯಿಂದ ಹೊರಬಂತು. ಹೊರಗೆ ನೋಡಿದ್ರೆ ಹದ್ದು ಅಲ್ಲೇ ಇತ್ತು. ಅಯ್ಯೋ, ನನ್ನ ಬಿಟ್ಬಿಡಿ ಹದ್ದಣ್ಣ, ನನಗೊಂದು ಪುಟ್ಟ ಮಗಳಿದ್ದಾಳೆ, ಅವಳಿಗೆ ಆಹಾರನ ನಾನು ತರಬೇಕು, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಅಣ್ಣ. ಖಂಡಿತ ಬಿಡ್ತೀನಿ, ಆದರೆ ನನಗೂ ಕೂಡ ಆಹಾರ ಬೇಕು. ನೀನು ದಿನಾಲೂ ನನಗೆ ಆಹಾರನ ಹುಡ್ಕೊಂಡು ಬಂದು ತಂದು ಕೊಡ್ತೀಯಾ? ಹಾಗಾದರೆ ನಾನು ನಿನ್ನನ್ನು ಏನೂ ಮಾಡಲ್ಲ. ನೀನು ಎಷ್ಟು ದಿನದವರೆಗೂ ನನಗೆ ಆಹಾರ ತಂದು ಕೊಡ್ತೀಯಾ ಅಲ್ಲಿವರೆಗೂ ನೀನು ಸುರಕ್ಷಿತವಾಗಿರ್ತೀಯ. ಯಾವತ್ತು ನನಗೆ ಆಹಾರ ಸಿಗಲ್ವೋ ಆವತ್ತೇ ನಿನ್ನನ್ನು ಮತ್ತು ನಿನ್ನ ಮಗಳನ್ನ ಇಬ್ಬರೂ ತಿಂದು ಮುಗಿಸ್ಬಿಡ್ತೀನಿ. ಅದರ ಹೆದರಿಕೆಯ ಮಾತನ್ನು ನಂಬಿಕೊಂಡಂತಹ ಚಿಂಟು ಅದರ ಒಪ್ಪಂದಕ್ಕೆ ಒಪ್ಕೊಳ್ತು. ತಾನು ದಿನಾಲೂ ಆಹಾರ ತಂದುಕೊಡುವುದಾಗಿ ಒಪ್ಪಿದ್ರಿಂದ ಹದ್ದು ಅಲ್ಲಿಂದ ಹೊರಟೋಯ್ತು. ಚಿಂಟು ಹಾಕಿ ನೇರವಾಗಿ ಅಲ್ಲಿಂದ ಗೌರಿಕಾಗೆಯ ಮನೆಗೆ ಹೋದ್ಲು. ಗೌರಿಕಾಗೆ ಚಿಂಟುನ ಗೆಳತಿ. ಅವಳ ಬಳಿಯಲ್ಲಿ ಎಲ್ಲ ವಿಷಯನೂ ಕೂಡ ಹೇಳ್ಕೊಂಡು ಜೋರಾಗಿ ಹತ್ಲು. ಹಾಗೂ ತನಗೆ ಏನಾದರೂ ಸಹಾಯ ಮಾಡುವಂತೆ ಗೌರಿನ ಕೇಳ್ಕೊಂಡ್ಲು. ನೀನೇನು ಹೆದರ್ಕೋಬೇಡ ಚಿಂಟು, ನಾನಿದ್ದೀನಲ್ಲ. ನನ್ನ ಹತ್ರ ಇವನನ್ನು ಗೆಲ್ಲೋ ಉಪಾಯ ಇದೆ. ನಾಳೆ ಅವನನ್ನು ನಮ್ಮ ನದಿಯ ಹತ್ರಕ್ಕೆ ಕರ್ಕೊಂಡು ಬಾ, ಆಮೇಲೆ ಮುಂದಿಂದೆಲ್ಲ ನಾನು ನೋಡ್ಕೋತೀನಿ ಅಂತ ಗೌರಿಕಾಗೆ ಚಿಂಟುಗೆ ಹೇಳಿದ್ಲು. ಮರುದಿನ ಚಿಂಟು ಹದ್ದುಗೆ ಆಹಾರ ನದಿಯ ಹತ್ರ ಇದೆ ಅಂತ ಹೇಳಿ ಅದನ್ನು ಅದರ ಬಳಿಗೆ ಕರ್ಕೊಂಡು ಬರುತ್ತೆ. ಗೌರಿ ಕೂಡ ಹದ್ದುಗೆ ತಿಳಿದಂತೆ ಅಲ್ಲಿಗೆ ಬಂದಿದ್ಲು. ಹೋಗು ಹದ್ದಣ್ಣ, ಈ ಗುಹೆ ಒಳಗಡೆ ನಿನಗೆ ಬೇಕಾದಷ್ಟು ಆಹಾರ ಎಲ್ಲ ಇದೆ, ಹೋಗಿ ತಿನ್ನು ಅಂತ ಚಿಂಟು ಹೇಳಿದ್ಲು. ಆ ಹದ್ದು ಕೂಡ ಅದನ್ನು ನಂಬಿಕೊಂಡು ಗುಹೆಯೊಳಗಡೆ ಹೋಯ್ತು. ತಕ್ಷಣ ಅಲ್ಲಿಗೆ ದೂರದಲ್ಲಿ ಅವಿತು ಕುಳಿತಿದ್ದ ಗೌರಿಕಾಗೆ ಕೂಡ ಬಂದ್ಲು. ಚಿಂಟು ಮತ್ತು ಗೌರಿ ಇಬ್ಬರೂ ಕೂಡ ಹದ್ದು ಗುಹೆಯೊಳಗಡೆ ಹೋಗಿರೋದನ್ನ ನೋಡಿ ಗುಹೆಯ ಬಾಗಿಲನ್ನು ಮುಚ್ಚಿಬಿಟ್ರು. ಮತ್ತೆಂದೂ ಕೂಡ ಆ ಹದ್ದು ಆ ಗುಹೆಯಿಂದ ಹೊರಗೆ ಬರೋಕ್ಕೆ ಆಗಲಿಲ್ಲ.